Dear students, so I am Rangnath K, Senior Lecturer in Chemistry DVS Independent PU College, Shimoga. I welcoming the students to this chemistry practical video recording classes. Okay, well, now I am going to consider the second experiment. Okay, the second experiment. Experiment number 2. Okay, well, so that is to determine, aim is given here, to determine the molarity of potassium permanganate solution using standard oxalic acid solution. In bracket, its molarity is given 0.1 molar by volumetric analysis. Okay, well, what is the difference between the previous one and this one? That means in a previous case, that means with respect to KMnO4 and FAS was the standard solution. Here the standard solution is oxalic acid solution. That means using this oxalic acid solution, its molarity is given 0.1 molar. We have to determine the molarity of potassium permanganate solution. So here the potassium permanganate solution, again a test solution, okay, and that is standard solution is oxalic acid solution. Okay, right. Well, now let us consider the principal part here, that is similar to that of the previous one. A known volume of oxalic acid is titrated against, what is it? Potassium permanganate solution in acid medium. Got it? ಹಾಗಿದ್ದ ಮೇಲೆ ಈಗ ನೋನ್ ವಾಲ್ಯೂಮ್ ಸೊಲ್ಯೂಷನ್ ಅಂತ ತಗೊಳ್ಳಿಕ್ಕೆ ನಾವೇನು ಬಳಸ್ತೀವಿ, ಮತ್ತು ಆ್ಯಸ್ ಯೂಶುವಲ್ ದಟ್ ಈಸ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಪಿಪೆಟ್. ಬೇರೆ ಪಿಪೆಟ್ಟಿಂದ ಕಾನಿಕಲ್ ಫ್ಲಾಸ್ಕಿಗೆ ಹಾಕೋದು ಯಾವುದು? ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್. ಓಕೆ, ಆ್ಯಂಡ್ ದ ರಿಯಾಕ್ಟಿಂಗ್ ವಾಲ್ಯೂಮ್ ಆಫ್ KMnO4 ದಟ್ ಶುಡ್ ಬಿ ಮೆಷರ್ಡ್. ಹಾಗಾದರೆ KMnO4 ನಾವು ಯಾವುದಲ್ಲಿ ತುಂಬ್ಕೊಬೇಕಾಗಿದ್ರೆ ತಗೊಳ್ಬೇಕು ಅಂದರೆ ಬ್ಯೂರೇಟಲ್ಲಿ ನಾವು ಫಿಲ್ ಮಾಡ್ಕೊಬೇಕು. ಓಕೆ, ಸರಿ. ಹಾಗಿದ್ದ ಮೇಲೆ ಈಗ ನಾನೇನು ಮಾಡಿದ್ದೀನಪ್ಪ ಅಂತ ಹೇಳಿದರೆ, ಬ್ಯೂರೇಟ್ನಲ್ಲಿ ಓಕೆ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಫಿಲಪ್ ಮಾಡ್ಕೊಂಡಿದ್ದೀನಿ. ಓಕೆ, ಅಲ್ಲಿ ನಾನು ಆ ಅಪ್ಪರ್ ಮಿನಸ್ಕಸನ್ನು 0ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನಾನು ಒಂದು ಸಣ್ಣ ಒಂದು ಇದನ್ನು ಏನನ್ನು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬೇಕಾಗುವಂಥ ಒಂದು ಪಾಯಿಂಟನ್ನು ಇಲ್ಲಿ ನಾನು ಕೊಟ್ಟು ಬಿಡ್ತೀನಪ್ಪ. ಏನು? ದಟ್ ಈಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಗೈನ್ ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಅಂಡರ್ಗೋಸ್ ರಿಡಕ್ಷನ್ ಆಸ್ ಮ್ಯಾಂಗನಸ್ ಸಲ್ಫೇಟ್. ಹೇಗೆ? 5 ಎಲೆಕ್ಟ್ರಾನ್ಸನ್ನು ಏನು ಮಾಡ್ಕೊಳುತ್ತೆ? ಅದು ಗೇನ್ ಮಾಡ್ಕೊಳುತ್ತೆ. E ಮೈನಸ್ ಅಂದರೆ ಎಲೆಕ್ಟ್ರಾನ್, 5 ಎಲೆಕ್ಟ್ರಾನ್. ವೆಲ್, ಆಕ್ಸಾಲಿಕ್ ಆ್ಯಸಿಡ್ ದಟ್ ಈಸ್ ಎ ರೆಡ್ಯೂಸಿಂಗ್ ಏಜೆಂಟ್ ವಿಚ್ ಅಂಡರ್ಗೋಸ್ ಆಕ್ಸಿಡೇಷನ್ ಇಂಟು ಏನಾಗ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್. ಹಾಗಾದ್ರೆ ಆಕ್ಸಾಲಿಕ್ ಆ್ಯಸಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ 2 ಎಲೆಕ್ಟ್ರಾನ್ಸನ್ನು ಏನು ಮಾಡ್ಕೊಳ್ಳೋದು? ಲಾಸ್ ಮಾಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ವಾ? ರೈಟ್. ಅಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಪಾರ್ಟಿಗಲ್ಲಿ A1 A2 ಅಂತೇಳಿ ಬರುತ್ತೆ, ಅಲ್ಲಿ ಈ ವ್ಯಾಲ್ಯೂ ಬೇಕಾಗ್ತದೆ. ಗೊತ್ತಾಯ್ತಲ್ವಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಕ್ಸಿಡೈಸಿಂಗ್ ಏಜೆಂಟ್, ಸೊ ಇಟ್ ಅಂಡರ್ಗೋಸ್ ರಿಡಕ್ಷನ್ ಬೈ ಗೇನಿಂಗ್ 5 ಎಲೆಕ್ಟ್ರಾನ್ಸ್, ವೆರಾಸ್ ಆಕ್ಸಾಲಿಕ್ ಆ್ಯಸಿಡ್ ರೆಡ್ಯೂಸಿಂಗ್ ಏಜೆಂಟ್, ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಓಕೆ ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ರೈಟ್. ಹಾಗಿದ್ದ ಮೇಲೆ ಈಗ ನಾನು ಇಷ್ಟು ಪಾಯಿಂಟನ್ನು ಈಗ ನಾನು ಬಳಸ್ಕೊಂಡ್ಬಿಟ್ಟು ಈಗ ನಾನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಈ ಪ್ರೊಸೀಜರ್ ಪಾರ್ಟಿಗೆ ಈಗ ನಾನು ಬರ್ತೀನಪ್ಪ. ಓಕೆ, ರೈಟ್. ಈ ಪ್ರೊಸೀಜರನ್ನು ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದೆ. ಆ ಪ್ರೊಸೀಜರನ್ನು ನಾನು ಹೇಳ್ಬಿಡ್ತೀನಿ ಇಲ್ಲೇನೆ. ಏನು ಅಂತ ಹೇಳಿದರೆ, ಈಗ ಬ್ಯೂರೇಟ್ನಲ್ಲಿ ಈಗ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ತುಂಬಿಕೊಂಡಿದ್ದೀನಿ. ಓಕೆ, ರೈಟ್. ಹಾಗಿದ್ರೆ ಅದನ್ನು ಅಪ್ಪರ್ ಮಿನಸ್ಕಸನ್ನು 0ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ರೈಟ್. ಹಾಗಿದ್ದ ಮೇಲೆ ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇನ್ ಆ್ಯಸಿಡ್ ಮೀಡಿಯಮ್ ದಟ್ ಶುಡ್ ಬಿ ಟೈಟ್ರೇಟೆಡ್ ಅಗೇನ್ಸ್ಟ್ ಯಾವುದು? ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ದ ಮೇಲೆ ಈಗ ನಾನೇನು ಮಾಡಬೇಕಾಗ್ತದೆ? ಈಗ 10 ml ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನನ್ನು ಪಿಪೆಟ್ ಔಟ್ ಮಾಡಬೇಕು. ಈ ಪಿಪೆಟ್ ಬ್ಯೂರೆಟೆಲ್ಲ ವಾಶ್ ಮಾಡಿ ಎಲ್ಲ ರಿನ್ಸ್ ಮಾಡ್ಕೊಂಡಿದ್ದೀನಿ. ಆಯಿತಾ? ನಾನೀಗ 10 ml ಆಕ್ಸಾಲಿಕ್ ಆ್ಯಸಿಡನ್ನು ಪಿಪೆಟ್ ಔಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಓಕೆ, ರೈಟ್.
ಇಲ್ಲಿ ಮಾರ್ಕ್ ಇಲ್ಲಿದೆ. ಓಕೆ, ಹಾಗಿದ್ರೆ ಆ ಮಾರ್ಕ್ ತನಕ ಕರೆಕ್ಟಾಗಿ ನಾನು ಆ ಸೊಲ್ಯೂಷನನ್ನು ಅಲ್ಲಿ ತುಂಬಿಕೊಂಡ್ರೆ ಎಷ್ಟು ml ಅಂತೇಳಿ 10 ml. ಓಕೆ, ಸೊ ನೌ ಐ ಪಿಪೆಟೆಡ್ ಔಟ್ ಎಕ್ಸಾಕ್ಟ್ಲಿ 10 ml ಆಫ್ ಯಾವುದು ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ಇಂಟು ಎ ಕ್ಲೀನ್ conical flask. Okay, to that we have to add 1 test tube full of dilute sulfuric acid, because in acid medium only this reaction occurs. Okay, right. ಹಾಗಿದ್ದ ಮೇಲೆ ಈಗ ನಾನೇನು ಮಾಡ್ತೀನಿ, ಒಂದು ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡ್ತೀನಿ. ಓಕೆ, ರೈಟ್. ಹಾಗಿದ್ದ ಮೇಲೆ ಈ ಎಕ್ಸ್ಪರಿಮೆಂಟ್ ಇದೆಯಲ್ವಾ, ಇದು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಿಗೆ ಕೇಳೋದಿಲ್ಲರಪ್ಪ. ಓಕೆನಾ, ರೈಟ್. ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಆದರೆ ಈಗ ನಾವು ಸಿಲೆಬಸ್ಸಲ್ಲಿ ಇರೋದರಿಂದ ಇದನ್ನು ನಾನು ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ, ರೈಟ್. ಹಾಗಿದ್ದ ಮೇಲೆ ಈಗ ನಾನು ಒಂದು ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಯಾವುದಕ್ಕೆ? ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ಗೆ. ಓಕೆ, ಸರಿ. ಈಗ ನಾನು ಏನು ಮಾಡಬೇಕಪ್ಪ ಅಂದರೆ ಇದನ್ನು KMnO4 ವಿರುದ್ಧ ಟೈಟ್ರೇಷನ್ ಮಾಡಬೇಕು. ಹಾಗೆ ಇಲ್ಲಿ ಒಂದು ಸ್ಪೆಷಾಲಿಟಿ ಆಫ್ ದಿಸ್ ಟೈಟ್ರೇಷನ್ ಏನದು, ಇದನ್ನು ಪ್ರೊಸೀಜರಲ್ಲಿ ಕೊಟ್ಟಿದೆ. ಇದು ಏನಪ್ಪ ಅಂದರೆ ದ ರಿಯಾಕ್ಷನ್ ಬಿಟ್ವೀನ್ potassium permanganate and oxalic acid, the rate of the reaction between potassium permanganate and oxalic acid is very very slow. ಗೊತ್ತಾಯ್ತು ತಾನೆ? ಆ ಕಾರಣಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದರೆ ಆ ರಿಯಾಕ್ಷನ್ ರೇಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಒಂದು ರಿಯಾಕ್ಷನ್ ಮಿಕ್ಸ್ಚರನ್ನು ಹೀಟ್ ಮಾಡ್ಕೊಬೇಕು. ಓಕೆ, ನೀವು ಓದಿದ್ದೀರಾ ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ. ದ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ಡ್, ಓಕೆ, ಬೈ ಸೆವೆರಲ್ ಫ್ಯಾಕ್ಟರ್ಸ್. ಒನ್ ಆಫ್ ದೆಮ್ ಹಿಯರ್ ಈಸ್ ಟೆಂಪರೇಚರ್. By increasing the temperature, the rate of reaction that can be enhanced ಅಂತೇಳಿ ಓದಿದ್ದೀರ. ಹಾಗೆ ನಾನೇನು ಮಾಡ್ತೀನಪ್ಪ ಅಂದರೆ ಈ ಮಿಕ್ಸ್ಚರನ್ನು ಈಗ ನಾನು ಏನು ಮಾಡ್ತೀನಿ, ಇದನ್ನು 80 ಡಿಗ್ರೀಸ್ ತನಕ ಹೀಟ್ ಮಾಡ್ತೀನಿ. ಹಾಗಿದ್ದ ಮೇಲೆ ಈಗ ನಾನು ಇದನ್ನು ಹೀಟ್ ಮಾಡಲಿಕ್ಕೆ ಇಡ್ತೀನಿ 80 ಡಿಗ್ರಿಗೆ. ಗೊತ್ತಾಯ್ತು ತಾನೆ? ಹಾಗೆ 80 ಡಿಗ್ರಿಗೆ ಹೀಟ್ ಮಾಡಲಿಕ್ಕೆ ಇಟ್ಟಾಗ ಹಾಗಿದ್ರೆ ಅದನ್ನ ಥರ್ಮೋಮೀಟ್ರ್ ಬೇಕಾ ಬೇಡ? ಒಂದು ಇಂಡಿಕೇಶನ್ ಏನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಬಬಲ್ಸ್ಗಳು ಫಾರ್ಮ್ ಆಗ್ತದೆ ಅಲ್ವಾ. ಓಕೆ, ಅಲ್ಲಿ ತನಕ ನೀವು ಅದನ್ನು ಹೀಟ್ ಮಾಡ್ತಾ ಇರಬೇಕು. ಮತ್ತು ಇದು ಹಾಟ್ ಕಂಡೀಷನಲ್ಲೇನೆ, ಮತ್ತು ಕೂಲ್ ಮಾಡಬಾರ್ದು. ಹಾಟ್ ಕಂಡೀಷನಲ್ಲೇ ಏನು ಮಾಡಬೇಕು, ಆ ಮಿಕ್ಸ್ಚರ್ನ ತಗೊಂಬಂದು ಟೈಟ್ರೇಷನ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇದ್ದೀರಾ? ಓಕೆನಾ, ರೈಟ್. ಈ ಪಾಯಿಂಟ್ಸ್ಗಳು ಇಲ್ಲಿ ಸ್ವಲ್ಪ ಇದು ಕಷ್ಟ ಇದೇ ಅನ್ನೋ ಕಾರಣಕ್ಕೆ ಹೀಟ್ ಮಾಡಬೇಕು. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತೇಳಿ ಹೇಳ್ತೀನಿ. ಈಗ ಈ ಪಾಯಿಂಟ್ಸ್ಗಳನ್ನ ಫಾಲೋ ಅಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಇದು ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಇದನ್ನು ಎಕ್ಸಾಮಿನೇಷನ್ಲಿ ಕೊಡ್ತಾ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಓಕೆನಾ, ರೈಟ್. ವೆಲ್, ಎನಿ ಹೌ ಐ ಆಮ್ ಪರ್ಫಾರ್ಮಿಂಗ್ ದಿಸ್ ಎಕ್ಸ್ಪರಿಮೆಂಟ್. ಓಕೆ, ಆ್ಯಂಡ್ ಐ ಆಮ್ ಶೋಯಿಂಗ್ ದಿಸ್ ಎಕ್ಸ್ಪರಿಮೆಂಟ್ ಟು ಯು. ಓಕೆ, ವೆಲ್, ಹಾಗಿದ ಮೇಲೆ ಈಗ ಕಂಟಿನ್ಯೂಸ್ ಬಬಲ್ ಬರೋ ತನಕ ಹೀಟ್ ಮಾಡಬೇಕು. ಓಕೆ, ಹಾಗೆ ಅದನ್ನು ಹಾಟ್ ಮಿಕ್ಸ್ಚರನ್ನು ತಂದು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಜೊತೆಗೆ ಟೈಟ್ರೇಷನ್ ಮಾಡಬೇಕು. ರೈಟ್. ಇಲ್ಲಿ ಒಂದು ಕೇರನ್ನು ತೊಗೊಬೇಕು ಇಲ್ಲಿ. ಓಕೆ, ದ ಕೇರ್ ಶುಡ್ ಬಿ ಟೇಕನ್ ಹಿಯರ್ ದಟ್ ವೈಲ್ ಆ್ಯಡಿಂಗ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಪ್ ಟು ಸೇ 2 cc, that means 2 ml or 3 ml, you have to add potassium permanganate drop wise. Another point, that means all these points are not given in your laboratory manual. Got it? Okay, ನಾನು ಹೇಳೋ ಒಂದು ಎಕ್ಸ್ಪರಿಮೆಂಟಲ್ ಎರರ್ಗಳು ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಹಾಗೆ ಬಿಗಿನಿಂಗಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಡ್ರಾಪ್ ವೈಸ್ ಆ್ಯಡ್ ಮಾಡಿ. ಯಾಕೆ ಅಂತೇಳಿದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಏನಾಗಿ ಕನ್ವರ್ಟ್ ಆಗುತ್ತೆ? ಮ್ಯಾಂಗನಸ್ ಸಲ್ಫೇಟಾಗಿ ಕನ್ವರ್ಟ್ ಆಗುತ್ತೆ ಅಲ್ವಾ, ರಿಡಕ್ಷನ್ ಆಗಿ. ಹಾಗರಲ್ಲಿ ಮ್ಯಾಂಗನಸ್ ಸಲ್ಫೇಟ್ ಫಾರ್ಮ್ ಆಗ್ತಾ ಹೋಗಬೇಕು. ಓಕೆ, ಯಾಕೆಂದರೆ ಆ ಮ್ಯಾಂಗನಸ್ ಸಲ್ಫೇಟ್ನ ಬದಲಾಗಿ ಮ್ಯಾಂಗನಸ್ ಡೈಆಕ್ಸೈಡ್ ಬ್ರೌನ್ ಕಲರ್ ಬಂದುಬಿಡ್ತು ಅಂದರೆ ಅಲ್ಲಿ ಎಕ್ಸ್ಪರಿಮೆಂಟ್ ಹಾಳಾಯಿತು ಅಂತೇಳಿ. ಗೊತ್ತಾಯ್ತಲ್ವಾ? ಆದ್ದರಿಂದ ಮ್ಯಾಂಗನಸ್ ಸಲ್ಫೇಟ್ ಬರಬೇಕು. ಆ ಮ್ಯಾಂಗನಸ್ ಸಲ್ಫೇಟೇ ಮುಂದೆ ಏನಾಗುತ್ತೆ, ರಿಯಾಕ್ಷನಲ್ಲಿ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. ಗೊತ್ತಾಯ್ತಲ್ವಾ? ರೈಟ್. ಹಾಗಿದ್ಮೇಲೆ ನೋಡಿ, ಹಾಗಿದ್ರೆ ಪಾಯಿಂಟ್ ಇಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಈಗ ಬಬಲ್ಸ್ಗಳು ಬರ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ಇದನ್ನು ಹೀಟ್ ಮಾಡೋದನ್ನು ಸ್ಟಾಪ್ ಮಾಡ್ತೀನಿ. ಓಕೆ, ಹಾಗೆ ಇದು ಬಿಸಿ ಇರೋದರಿಂದ ಒಂದು ಪೇಪರ್ ಸ್ಟ್ರಿಪ್ಪು ಅಥವಾ ಒಂದು ಹ್ಯಾಂಡ್ ಕರ್ಚೀಪನ್ನು ತೊಗೊಂಡ್ಬಿಟ್ಟು ಈಗ ನಾವೇನು ಮಾಡಬೇಕಪ್ಪ, ಈ ಟೈಟ್ರೇಷನನ್ನು ಮಾಡಬೇಕು. ಸ್ವಲ್ಪ ಇದು ಕಷ್ಟ ಇದು. ಓಕೆ, ರೈಟ್. ಹಾಗಿದ್ದ ಮೇಲೆ ಇದು ತಣ್ಣಗಾಗಲಿ ಅಂತ ಕೂರಬಾರ್ದು. ಓಕೆ, ಈಗ ನಾನೇನು ಮಾಡ್ತೀನಪ್ಪ, ನಿಧಾನವಾಗಿ ಫಸ್ಟ್ ಬಿಗಿನಿಂಗಲ್ಲಿ ಡ್ರಾಪ್ ವೈಸ್ ಆ್ಯಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ರೈಟ್. ಅದು ಹಾಕ್ತಾ ಇದ್ದಾಗೆ ಕಲರ್ಲೆಸ್ ಆಗ್ತಾ ಹೋಗಬೇಕು. ಅಂದರೆ
ನಾನು ಹೇಳಿದ್ನಲ್ಲ ಪಾಯಿಂಟು, potassium permanganate being oxidizing agent that reduces into manganese sulfate, and this manganese sulfate formed here that catalyzes the reaction, and that manganese sulfate here one of the products. Okay, we know that in a reaction one of the products formed acts as a catalyst, that is called autocatalyst ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? autocatalyst. ಓಕೆನಾ? ಹಾಗೆ ಇಲ್ಲಿ ಬಿಗಿನಿಂಗಲ್ಲಿ ಡ್ರಾಪ್ ವೈಸ್ ಆ್ಯಡ್ ಮಾಡಿಲ್ಲ ಅಂದರೆ ಏನಾಗ್ಬಿಡತ್ತೆ ಹೇಳಿ? ದಟ್ ಈಸ್ ಕನ್ವರ್ಟೆಡ್ ಟು ಮ್ಯಾಂಗನಸ್ ಡೈಆಕ್ಸೈಡ್ ಆಗಿ ಬ್ರೌನ್ ಬಂದ್ಬಿಡತ್ತೆ. ಹಾಗೆ ನಮಗೆ ಎಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ದಟ್ ಈಸ್ ಕಲರ್ಲೆಸ್ ಟು ಪರ್ಮನೆಂಟ್ ಪೇಲ್ ಪಿಂಕೆ ಬರಬೇಕು. ಗೊತ್ತಾಯ್ತಾ? ಓಕೆನಾ? ಸರಿ, ಹಾಗಿದ್ದ ಮೇಲೆ ಸ್ವಲ್ಪ ಬಿಗಿನಿಂಗಲ್ಲಿ ಡ್ರಾಪ್ ವೈಸ್ ಹಾಕಿ ಅಂತ ನಾನು ಹೇಳಿದ್ದೀನಿ. ಓಕೆ, ಸೊ ಈಗ ಒಂದು ಸ್ವಲ್ಪ ಫಾಸ್ಟರ್ ರೇಟಲ್ಲಿ ಹಾಕ್ತಾ ಹೋಗೋಣಂತೆ. ಹಾಗಿದ್ರೆ ಇಲ್ಲಿ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ತೀರಲ್ಲ. ಒಂದು ಏನು, ಯು ಹ್ಯಾವ್ ಟು ಹೀಟ್ ದ ರಿಯಾಕ್ಷನ್ ಮಿಕ್ಸ್ಚರ್ ಅಪ್ ಟು 80 degrees Celsius just to increase the rate of reaction, and while adding KMnO4 that should be added in dropwise manner because manganese sulfate first formed which acts as autocatalyst here. ಓಕೆ, ಇದು ಎಂಟ್ರೆನ್ಸ್ ಎಕ್ಸಾಮ್ನಲ್ಲೂ ಬಂದಿದೆ. ಈ ರಿಯಾಕ್ಷನಲ್ಲಿ ಮ್ಯಾಂಗನಸ್ ಸಲ್ಫೇಟ್ ಆಟೋಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡಿದೆ ಅನ್ನೋ ಪಾಯಿಂಟು. ಓಕೆ, ಈ ವಿಡಿಯೋ ಅಬ್ಸರ್ವ್ ಮಾಡಬೇಕಾದ್ರೆ ನಿಮಗೆ ಇದು ಬಿಸಿ ಇದೆ ಅಲ್ವಾ? ತುಂಬಾ ಬಿಸಿ ಇದೆ. ಕರೆಕ್ಟಾಗಿ ಡ್ರಾಪು ಸೊಲ್ಯೂಷನ್ ಮೇಲೆ ಬೀಳಬೇಕು. ಈಗ ಸ್ವಲ್ಪ ಬಿಸಿ ಕಡಿಮೆ ಆಗಿದೆ. ಜಸ್ಟ್ ಇದನ್ನು ಹಿಂಗೆ ಸ್ಪೇರಲ್ ಮಾಡಬೇಕು, ಶೇಕ್ ಅನ್ನೋದಿಲ್ಲ, ಹಿಂಗೆ ರೊಟೇಟ್ ಮಾಡಬೇಕು. ಬಣ್ಣ ನಿಧಾನವಾಗಿ ಹೋಗ್ತಾ ಇದೆ ಅಂತೇಳಿದರೆ ಎಂಡ್ ಪಾಯಿಂಟ್ ಹತ್ತಿರ ಬರ್ತಾ ಇದೆ ಅಂಥೇಳಿ ಅರ್ಥ. ಹಾಗೆ ಅಗೈನ್ ದ ಎಂಡ್ ಪಾಯಿಂಟ್ ಆಫ್ ದಿಸ್ ಟೈಟ್ರೇಷನ್ ಈಸ್ ಏನು ಹೇಳಿ? ಕಲರ್ಲೆಸ್ ಟು ಪರ್ಮನೆಂಟ್ ಪೇಲ್ ಪಿಂಕ್.
ನೋಡಿ ಈಗ ಕಲರು ಈಗ ಒಂದು ಡ್ರಾಪ್ ಹಾಕಿದರೆ ಕಲರ್ ಬರ್ತದೆ ನೋಡಿ. ಸ್ಟಾಪ್ ಮಾಡಿಬಿಡಿ. ಹೀಗೆ ಒಂದು ಡ್ರಾಪಲ್ಲಿ ಕಲರ್ ಚೇಂಜ್ ಆಗಬೇಕು. ಓಕೆ, ಸಾಕು, ಇಷ್ಟು ಲೈಟ್ ಪಿಂಕ್ ಕಲರ್ ಬಂದರೆ ಸಾಕು. ಓಕೆ, ಹಾಂ, ದಿಸ್ ಈಸ್ ದಿ ಎಂಡ್ ಪಾಯಿಂಟ್ ಆಫ್ ದಿಸ್ ಟೈಟ್ರೇಷನ್. ಗಾಟ್ ಇಟ್? ವೆಲ್, ಹಾಗಿದ್ರೆ ಈ ಟೈಟ್ರೇಷನನ್ನು ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಎಷ್ಟು ಇಟ್ಕೊಂಡಿದೆ ಅನ್ನೋ 0.0. ಹಾಗಾದ್ರೆ ಫೈನಲ್ ಬ್ಯೂರೇಟ್ ರೀಡಿಂಗ್ ಎಷ್ಟಿದೆ ಹಾಗಿದ್ರೆ ಅಂತ ಹೇಳಿದರೆ ದಟ್ ಈಸ್ ಇಲ್ಲಿ 7 and 8 ಮಧ್ಯೆ ಇದೆ. ಮೇನ್ ಡಿಜಿಟ್ಸನ್ನು ನೋಡ್ಕೊಳ್ಳಿ. ಸೊ ದಟ್ ಈಸ್ 7.8 ಇದೆ. ಎಷ್ಟಿದೆ? 7.8 ಇದೆ. ಓಕೆ, ರೈಟ್. ಹಾಗಿದ್ರೆ ಅದನ್ನು ನೀವು ಆ ಕ್ಯಾಲ್ಕುಲೇಷನ್ ಒಂದು ಮಾಡಿಬಿಟ್ರೆ ಆಯ್ತಷ್ಟೇ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಇದೇ ಥರ ಟ್ರಯಲ್ಸನ್ನು ರಿಪೀಟ್ ಮಾಡಿ. ಅಂದರೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಮತ್ತೆ 10 ml ಆಕ್ಸಾಲಿಕ್ ಆ್ಯಸಿಡನ್ನು ಪಿಪೇಟ್ ಔಟ್ ಮಾಡಿ ಹಾಕ್ಕೊಳ್ಳಿ. 1 ಟೆಸ್ಟ್ ಟ್ಯೂಬ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ಕೊಳ್ಳಿ. ಓಕೆ, ರೈಟ್. ಹಾಗೆ ಮತ್ತೆ ಇದನ್ನು ಏನು ಮಾಡಬೇಕು ನೀವು? ಹೀಟಿಂಗಿಗೆ ಇಡಬೇಕು. ಓಕೆ, ಮತ್ತು ಹಾಟ್ ಮಿಕ್ಸ್ಚರ್ನ ತೊಗೊಂಡೋಗಿ ಮತ್ತೆ ನಾನು ಹೇಳಿರೋ ಮೆಥಡಲ್ಲೇ ಟ್ರಯಲ್ಸನ್ನು ಅಂದರೆ ಟೈಟ್ರೇಷನ್ ಮಾಡಿ ಟ್ರಯಲ್ಸನ್ನು ರಿಪೀಟ್ ಮಾಡಬೇಕು. ಎಲ್ಲಿ ತನಕಪ್ಪ? ಕಾನ್ಕಾರ್ಡೆಂಟ್ ವಾಲ್ಯೂಮ್ ಬರೋ ತನಕ. ಓಕೆ, ಹಾಗೆ ನಾನು ಒಂದು ಟ್ರಯಲ್ ಮಾಡಿ ತೋರಿಸಿದ್ದೀನಿ. ಇದೇ ಥರ ಟ್ರಯಲ್ಸ್ಗಳನ್ನು ರಿಪೀಟ್ ಮಾಡಬೇಕು. ಓಕೆ, ರೈಟ್. ಹಾಗಿದ್ರೆ ಇಲ್ಲಿ ಕಾನ್ಕಾರ್ಡೆಂಟ್ ವಾಲ್ಯೂಮ್ ನಾನು 7.8 ಅಂತ ನಾನು ತೊಗೊಳ್ತೇನೆ. ಓಕೆನಾ? ರೈಟ್. ಹಾಗಿದ್ದ ಮೇಲೆ ಈಗ ನಾನು ಎಕ್ಸ್ಪರಿಮೆಂಟ್ ಪಾರ್ಟನ್ನು ಒಂದ್ಸಲ ಹೇಳಿ ಕ್ಯಾಲ್ಕುಲೇಷನ್ ಬರಲಾ? ರೈಟ್. ಹಾಗಿದ್ದ ಮೇಲೆ ಈಗ ಏನು 10 ml of oxalic acid is pipeted out into a clean conical flask. To this 1 test tube dilute sulfuric acid is added and that mixture is heated nearly to boil, andre up to 80 degree Celsius. Then hot mixture is titrated against potassium permanganate solution taken in the burette, where the initial burette reading of KMnO4 is noted and final burette reading is noted. That means at the end point, colorless the solution, that color change over to permanent pale pink. That means colorless to pale pink. Here again potassium permanganate acts as a self indicator. Okay, well, the trials are repeated to get concordant volume anta ಹೇಳ್ತೀವಿ. ಗೊತ್ತಾಯ್ತಲ್ಲಪ್ಪ? ರೈಟ್. ಓಕೆ, ವೆಲ್, ಹಾಗಿದ್ದ ಮೇಲೆ ಈಗ ನಾವು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಹೋಗೋಣವಾ? ರೈಟ್. ವೆಲ್, tabulation and calculation, this is very important part. Okay, well, in burette potassium permanganate solution, conical flask, that means what are the substances taken here? In conical flask, 10 ml of standard oxalic acid solution plus 1 test tube full of dilute sulfuric acid. Indicator KMnO4 itself, that is self indicator. End point colorless to permanent pale pink. Okay, well, burette reading. Okay, right. ಹಾಗೆ ಈಗ burette reading ಗೆ ಡೈರೆಕ್ಟ್ ಆಗಿ ಹೋಗೋಣವಾ? ರೈಟ್. ಹಾಗಿದ ಮೇಲೆ ಈಗ ಬ್ಯೂರೇಟ್ ರೀಡಿಂಗ್, ಈಗ ಟ್ರಯಲ್ ನಂಬರ್ ಮತ್ತು ಫೈನಲ್ ಬ್ಯೂರೇಟ್ ರೀಡಿಂಗ್, ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್, ಫೈನಲ್ ಮೈನಸ್ ಇನಿಷಿಯಲ್, ದಟ್ ಗಿವ್ಸ್ ದ ವಾಲ್ಯೂಮ್ ಆಫ್ KMnO4. ದಟ್ ಮೀನ್ಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ಆ್ಯಡೆಡ್ ಇನ್ ml ಅಂತ ನಾವು ಹೇಳ್ತೀವಿ. ಕರೆಕ್ಟಾ? ಓಕೆ. ಹಾಗಿದ ಮೇಲೆ ಈಗ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಫಾರ್ ದಟ್ ಈಸ್ ಫಸ್ಟ್ ಟ್ರಯಲ್ ಈಸ್ ಏನು 0.0. ಓಕೆ, ರೈಟ್. ಹಾಗೆ ಫೈನಲ್ ಬ್ಯೂರೇಟ್ ರೀಡಿಂಗ್ ಎಷ್ಟು ಬಂತಲ್ಲಿ? 7.8 ಬಂತು. ಎಷ್ಟು? 7.8. ಹಾಗಿದ ಮೇಲೆ 7.8 ಮೈನಸ್ 0.0 ದಟ್ ಈಸ್ 7.8. ಓಕೆ, ಒಂದು ಟ್ರಯಲ್ ತೋರಿಸಿದ್ದೀನಿ. ಸಪೋಸ್ ಇದೇ ಥರ ಟ್ರಯಲ್ ಮಾಡಿದಾಗ ಇದೇ ರಿಪೀಟ್ ಆಯಿತು ಅಂದರೆ 7.8 ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಆಗುತ್ತೆ. ಕರೆಕ್ಟಾ? ಓಕೆ, ಸರಿನಾ? ಹಾಗಿದ್ರೆ ಫೈನಲ್ ಬ್ಯೂರೇಟ್ ರೀಡಿಂಗ್ ಎಷ್ಟಾಗಿದ್ರೆ ಅಂತ ಹೇಳಿದರೆ ದಟ್ ಈಸ್ 15.6 ಬಂದಿದೆ ಅಂತ ತಿಳ್ಕೊಳ್ಳೋಣಪ್ಪ. 15.6. ಹಾಗೆ 15.6 ಮೈನಸ್ 7.8 ದಟ್ ಈಸ್ ಅಗೈನ್ ಎಷ್ಟು ಬರುತ್ತೆ? 7.8 ಬರ್ತದೆ. ಕರೆಕ್ಟಾ? ಓಕೆ, ಗೊತ್ತಾಗ್ತಾ ಇದೆಯಾ? ರೈಟ್. ಹಾಗಿದ್ದ ಮೇಲೆ ಈಗ ಕಾನ್ಕಾರ್ಡೆಂಟ್ ವಾಲ್ಯೂಮ್ ದಟ್ ಈಸ್ AML ಅಂತ ಇದೆಯಲ್ಲ, ಆ ಜಾಗದಲ್ಲಿ ಏನು ಬರೀತೀರಪ್ಪ? 7.8 ml. 7.8 ml. ಗೊತ್ತಾಯ್ತಾ? ಇವೆಲ್ಲ ರೆಕಾರ್ಡಿಗೆ ಬರೀಬೇಕಾದ್ರೆ ನೀವು ನಿಮ್ಮ ಅಬ್ಸರ್ವೇಷನ್ ಬುಕ್ ಅಂತ ಹೇಳಿದ್ರೆ ಮ್ಯಾನ್ಯುಲಲ್ಲಿ ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಗೊತ್ತಾಯ್ತಲ್ವಾ? 7.8. ಈಗ ನಾವು ಫೈನಲಿ ಒಂದು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಅಗೇನ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದಟ್ ಈಸ್ ಈಕ್ವೇಷನ್ A1 M1 V1 ಆಫ್ KMnO4 is equal to A2 M2 V2 ಆಫ್ oxalic acid, where M and V represent molarity and volume. Okay, A1 and A2 I already told you, A1 represent
ಏನು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ per molecule of KMnO4, that is 5. A2 is number of electrons lost per molecule of oxalic acid. ಎಷ್ಟು ಅಂತ ಹೇಳಿದ್ದೀನಿ 2 ಈಕ್ವೇಷನ್ ಬರ್ದು ಹೇಳ್ಕೊಟ್ಟಿದ್ದೀನಿ. ಇದು ನನಗೆಲ್ಲ ವ್ಯಾಲ್ಯೂಸ್ ಸಿಕ್ತೀಗ. ಈಗ ನನಗೆ ಬೇಕಾಗಿರೋದು ಏನಲ್ಲಿ M1. ಓಕೆ, M1 ಇಸ್ ಈಕ್ವಲ್ ಟು ಏನಾಗುತ್ತೆ A2 M2 V2 ಡಿವೈಡೆಡ್ ಬೈ A1 ಇಂಟು V1. ಓಕೆ, ಹಾಗಾದ್ರೆ A2 ಎಷ್ಟಲ್ಲಿ A2 ಈಸ್ ಎಷ್ಟು 2. M2 ಈಸ್ ಇದದು ಏನದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಮೊಲಾರಿಟಿ ಎಷ್ಟು 0.1. V2 ಈಸ್ ಮೊಲಾರಿಟಿ ಆ್ಯಂಡ್ ವಾಲ್ಯೂಮ್ ಆಫ್ V2 ರೆಪ್ರೆಸೆಂಟ್ ವಾಲ್ಯೂಮ್ ಆಫ್ ಆಕ್ಸಾಲಿಕ್ ಆಸಿಡ್. ನೋನ್ ವಾಲ್ಯೂಮ್ ತೊಗೊಂಡಿದ್ದೀನಿ ಎಷ್ಟು 10. A1 ಈಸ್ 5. V1 ಅಂತ ಹೇಳಿದ್ರೆ ಎ ಅಂತ ಹೇಳಿದ್ರೆ ಎ ಅಂತ ಸಿಂಬಲ್ ಕೊಟ್ಟಿದ್ದೀನಿ. ಏನದು 7.8. ಕರೆಕ್ಟಾ? ವೆಲ್, ಹಾಗೆ ಇದು ಒಂದನ್ನು ನಾನೀಗ ಯಾವುದನ್ನ ಈ ವ್ಯಾಲ್ಯೂ ಒಂದು ಕಂಡುಹಿಡ್ಕೊಂಡೆ. ಓಕೆ, ಯಾವುದ್ರ ಮೂಲಕ ಟೈಟೇಷನ್ ಮೂಲಕ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 2 into okay 0.1 into 10 okay divided by okay 5 into ಎಷ್ಟಪ್ಪ 7.8. ಹಾಗಿದ್ದ ಮೇಲೆ ಇದರ ನನಗೆ ಆನ್ಸರ್ ಬಿ ಅಂತ ಕೊಟ್ಟಿದ್ದೀನಿ. ಆ ಬಿ ಮುಂದೆ ಆನ್ಸರ್ ಬರೆದ್ರೆ ಆಯ್ತು. ಗೊತ್ತಾಯ್ತಾ? ಹಾಗಿರಲಿ ಆನ್ಸರ್ ಎಷ್ಟಪ್ಪ ಅಂತ ಹೇಳಿದರೆ ನಾನು ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದ್ದೀನಿ 0.05128 0.05128 0.05128 molar. Okay, this is the molarity of potassium permanganate solution. So that is okay determined by using 0.1 molar oxalic acid solution. Okay, ಹಾಗೆ ಇದೇ ವ್ಯಾಲ್ಯೂನೇ ನೀವೇನು ಮಾಡಬೇಕು ರಿಪೋರ್ಟಲ್ಲಿ ಬರೆದು ಬಿಟ್ರೆ ಆಯಿತು. ಯಾವುದಲ್ಲಿ ಬರೆದ್ರೆ ಆಯಿತು? ರಿಪೋರ್ಟಲ್ಲಿ. ಓಕೆನಾ? ಸರಿನಾ? ಓಕೆ, ಹಾಗಿದ್ದ ಮೇಲೆ ಮುಂದೆ ನಾವು ಒಂದು ರಿಪೋರ್ಟ್ ಅಂತ ಕೊಡ್ತೀವಲ್ವಾ? ಹಾಗಿದ್ರೆ ಆ ರಿಪೋರ್ಟಲ್ಲಿ ಇದೇ ವ್ಯಾಲ್ಯೂನ ಬರಿಬೋದಲ್ವಾಗಿದ್ರೆ. ಸೊ ದಟ್ ಈಸ್ 0.0 ಹೇಳಿದ್ನಲ್ಲ 5128 ಅಂತ ಹೇಳ್ಬಿಟ್ಟು. ಓಕೆ, ಬೇಕಾದ್ರೆ ಮತ್ತೊಂದು ಸಲ ಇಲ್ಲಿ ನಾನು ಬರೀತೀನಿ. ಸೊ ದಟ್ ಈಸ್ 2 into 0.1 into 10 ಡಿವೈಡೆಡ್ ಬೈ 5 ಇಂಟು ವಾಲ್ಯೂಮ್ ಆಫ್ KMnO4 ನಮಗೆ ಎಷ್ಟು ಬಂದಿತ್ತು 7.8. ಓಕೆ, ಹಾಗಿದ್ರೆ ಅದರ ಆನ್ಸರ್ ನನಗೆ ಬಿ ಅಂತ ಬಂದಿತ್ತಲ್ಲ, ದಟ್ ಈಸ್ 0.05128 ಅಂತ ಬಂದಿತ್ತು ಮೋಲಾರ್. ಓಕೆ, ರೈಟ್. ಹಾಗಿದ್ರೆ ಅದನ್ನೇ ನಾವು ರಿಪೋರ್ಟಲ್ಲಿ ಬರೆದ್ರೆ ಆಯಿತು. ದಟ್ ಈಸ್ ದಿಸ್ ಈಸ್ ಈಕ್ವಲ್ ಟು 0.05128 ಅಂತೇಳಿ. ಓಕೆನಾ? ರೈಟ್. ಹಾಗಿದ್ಮೇಲೆ ನೆನಪಲ್ಲಿ ಇಟ್ಕೊಳ್ತೀರಲ್ವಾ? ಓಕೆ, ರೈಟ್. ಈ ಎಕ್ಸ್ಪರಿಮೆಂಟ್ ನಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಕೇಳೋದಿಲ್ಲ, ಆದರೆ ಇದರಲ್ಲಿ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಇದರ ಬಗ್ಗೆ ಕ್ವಶನ್ ಬಂದಿದೆ. ಇದರಲ್ಲಿ ವೈವಾಕು ಏನು ಬರೋದಿಲ್ಲ. ಓಕೆ, ವೈವಾಕ್ ಯಾವ ಪಾರ್ಟ್ ಬರುತ್ತೆ ಎಲ್ಲ ನಾವು ಪ್ರಿಯಾಂಬಲ್ ಸೆಷನಲ್ಲಿ ಹೇಳಿದ್ದೀನಿ ನಾನು. ಗೊತ್ತಾಯ್ತಲ್ವಾ? ಓಕೆನಾ? ರೈಟ್. ವೆಲ್, ದಿಸ್ ಈಸ್ ದ experiment, that is the method to determine the molarity of potassium permanganate solution using 0.1 molar, that is standard oxalic acid solution. Okay, again I hope saying that I hope you understood the experimental part and also the demo part. Okay, right. Thank you very much.